ಅತ್ತಿ ಹೊತ್ತಾಗ್ಯದ ಇನ್ನ ಊಟಕ್ಕೆ ಬರಲೇ ಇಲ್ಲ ನೀನು, ಅದಕ್ಕೆ ನಾನು ಕರಿಲಕ್ಕ ಬಂದ. ಬಾ ಅತ್ತಿ, ತಾಟಸ್ತೀನಿ, ಊಟ ಮಾಡಟಂತ. ಬೇಡ ಬೇಡ, ಊಟ ಅದು ಏನು ಬೇಡ ನನಗೀಗ. ಯಾಕೆ ನಾವು ಹಸುವಾಗಿಲ್ಲ ಏನಿಲ್ಲ. ಒಂದಿಟ್ಟು ಬಿಸಿಲು ಬಿದ್ದಿತ್ತಲ್ಲ, ಅದಕ್ಕೆ ಬಂದು ಕುಂತೀನಿ ನೋಡಿಲ್ಲಿ. 2 ದಿನ ಆಯಿತು, ತಂಪ ಬಿದ್ದಿತ್ತು. ಅದಕ್ಕೆ ಇವತ್ತು ಒಂದಿಟ್ಟು ಬಿಸಿಲು ಬಿದ್ದದಲ್ಲ, ಅದಕ್ಕೆ ಚಂದ ಅನ್ಸ್ಲಾಗತ್ತದ, ಅದಕ್ಕೆ ಕೂಡ್ತೀನಿ ಇಲ್ಲೇ. ನೀ ಹೋಗುವ, ಹೋಗಿ ಊಟ ಮಾಡಿ, ಹೊತ್ತಾಗ್ಯದ. ಅತ್ತಿ ನಿನ್ನ ಜೊತೆನೇ ಮಾಡ್ತೀನಿ, ಅಷ್ಟೇ ಯಾಕೆ ಹೊತ್ತಾಗಲಕ್ಕ. ಇನ್ನೂ ಒಂದಿಷ್ಟು ಬಟ್ಟೆ ಇದಾವ, ಅದಿಷ್ಟು ಬಟ್ಟೆ ಬಡ್ಕೊಂಡು ಬರ್ತೀನಂತ ನಾನು. ಆಟತನ ನೋಡಮ್ಮಂತ, ನಿನಗೆ ಹಸು ಆಗಿವ ಅಂತಂದ್ರೆ ಊಟ ಮಾಡಮ್ಮಂತ ಇಬ್ಬರು ಸೇರಿ. ಸರಿ, ನಾನು ಅದಿಟ್ಟು ಬಟ್ಟೆ ಅದು ಹಾಕೊಂಡು ಬರ್ತೀನಿ ಅಲ್ಲಿ ಹಿತ್ತಲ್ನೇ. ಹ್ಞೂ ಆಯ್ತು, ತಗೋವ. ಅತ್ತಿ ಅಲ್ಲಿ ನೋಡು ಒಂಚೂರು ಕುಸುಮಕ್ಕರು ಹೆಂಗೆ ಹಾಕೊಂಡಾರ ನೋಡಿ, ಬಟ್ಟಿ ಪೇಟೆಗೆ ಹಾಕೊಂಡಂಗೆ ಹಾಕೊಂಡು ಹೊಂಟಾರ. ಅವ್ರಿಗೇನೈತೆ ನೋಡುಗ. ಹೌದು ನೋಡು, ಹೆಂಗೆ ಹಾಕೊಂಡು ತಿರುಗಾಡ್ಲಕತ್ತಾಳ ನೋಡಿ ಇಲ್ಲಿ ನಮ್ಮ ಊರಾಗ. ಮೊದಲೇ ಇಲ್ಲಿ ಹೋಗ್ಯದಂದ್ರೆ ಹುಲಿ ಹೋಗ್ಯದಂತ ಹೆಣ್ಮಕ್ಳು, ಅಂಥದ್ರಾಗ ಇದು ನೋಡು ಹೆಂಗೆ ಹಾಕೊಂಡು ಓಡಾಡ್ಲಕತ್ತಾಳ. ಬರ್ಲಿ ತಡಿಗೆ ಮಾಡ್ತೀನಿ. ಇದೇನಲ್ಲೇ ಕುಸುಮಿ, ನೀನು ಹೊಸ ಅವತಾರ ಅಲ್ಲಲ್ಲೇ. ಇದು ನಮ್ಮ ಹಳ್ಳಿದ, ಇದೇನು ಬ್ಯಾಟಿದೇನು ಹಿಂಗೆ ಹಾಕೊಂಡು ಓಡಾಡ್ಲಕತ್ತೀರಿ? ನೋಡಿದ್ರೆ ಏನು ಅನ್ನಕ್ಕಿಲ್ಲ. ನಿನಗಿದು ಚಂದ ಕಾಣಲ್ ಬಿಡವ, ಚಂದ ಮೈ ತುಂಬ ಸೀರೆ ಅದು ಉಟ್ಕೊಂಡು ಬಲ್ಬಿಟ್ಟು ಹಾಕೊಂಡು ಹೊಂಟ ಟಿಂಗ್ 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 ಮಾಡ್ಕೊತ. ನನಗೇನು ಗೊತ್ತಿಲ್ಲ, ಏನು ಕೆಂಚಕ್ಕ, ನಮ್ಮೂರಾಗ ಒಂದ್ರಕಿನ ಒಂದು ಮಾಡಿಟ್ಟವ್ರ ಅಂತೇಳಿ ನನಗೂ ಗೊತ್ತು. ನಾನು ಹಾಕೋತಿದ್ದಿಲ್ಲ. ಅದು ಏನಾಗ್ಬಿಟ್ಟದು ಗೊತ್ತೇನ, ನಿನ್ನ ನಮ್ಮ ತಂಗಿ ಬಂದಾಳ ಊರಿನಿಂದ. ಆಕೆ ಏನಂದಳು, ಅಕ್ಕ ನೀನು ಈ ಊರಿಗೆ ಕೊಟ್ಟಾರ ಇಲ್ಲಿ ಊರಾಗ ಅವ್ರು ಹಂಗೆ ಅನ್ಕೋತಾರೆ, ಇವ್ರು ಹಂಗೆ ಅನ್ಕೋತಾರೆ ಅಂಥೇಳಿ ನೀನು ಸೀರೆ ಬಿಟ್ಟು ಬೇರೆ ಯಾವ ಬಟ್ಟೆನೇ ಹಾಕಲು ಹೋಗಿದ್ದವ, ಎಲ್ಲ ಬಿಟ್ಬಿಟ್ಟಿದ್ದಿ. ಮತ್ತು ಇವು ಬಟ್ಟೆ ಹಾಕೊಂಡು ನೋಡು ಹೆಂಗೆ ಕಾಣಿಸ್ತೀನಿ ನೋಡಮ್ಮಿ, ಭಾಳ ವರ್ಷ ಆಯಿತು ಹೊಟ್ಟೆ ನೋಡೇ ಇಲ್ಲ ನಾನು. ಹಾಕೋ ನಿನಗೆ ಬರ್ತಾವಲ್ಲ, ಹಾಕೋ ಹಾಕೋ ಅಂತ ಭಾಳ ಜೋರಿ ಮಾಡ್ತು ಹುಡುಗಿ. ಆಯಿತು, ಇವರು ಅಂದರು, ನಮ್ಮ ಮನೆಯವ್ರು ಅಂದರು, ಹಾಕೋ ನೋಡಮ್ಮ ಹೆಂಗೆ ಕಾಣಿಸ್ತಾವ ಹುಡುಗಿ, ಅಟ್ಟು ಹೇಳಾಗತ್ತಾವ ಹಾಕೋ ಅಂತ ಹೇಳಂದರು. ಅದಕ್ಕೆ ಹಾಕೊಂಡ ಚಂದ ಕಾಣತ್ತದ ಅಂತಂದ್ರೆ ಎಲ್ಲರೂ. ಚಂದ ಕಾಣತ್ತಂದ್ರೆ ನಡಿ, ನಾ ಕೆಂಚಕ್ಕಿಗೆ ಇಟ್ಟು ತೋರಿಸ್ಬರ್ತೀನಿ ಅಂಥೇಳಿ ಬಂದೀನಿ ನೋಡು. ನನಗೇನು ಕಾಯಿಸಿಲ್ ಬಿಡವ ಕೆಂಚಕ್ಕ, ಭಾಳ ಆಯ್ತು, ಭಾಳ ಕಾಲ ಆಯ್ತು ನಾನು ಇವೆಲ್ಲ ಬಟ್ಟೆ ಹಾಕೋದು ಬಿಟ್ಟು. ನನಗೂ ಅಷ್ಟು ಸರಿ ಅನ್ಸಲ್ವ. ಮಕ್ಕರೆ ಖರೆ ಹೇಳ್ಬೇಕಂತಂದ್ರೆ ನೀವು ಕಾಲೇಜ್ಗೆ ಹೋಗೋ ಹುಡುಗಿ ಕಣ್ಣಂಗೆ ಕಾಣಕತ್ತೀರಿ. ಎಷ್ಟು ಚಂದ ಕಾಣತ್ತೀರಿ ಗೊತ್ತೇನ? ಆ ಸೀರೆನ್ಕಿನ ಈ ಬಟ್ಟೆದಾಗೆ ಭಾರಿ ಕಾಣಕತ್ತೀರಿ ನೀವು. ನೀವು ಸುಮ್ಮ ದಿನ ಹಾಕೊಂಡು ಬಿಡ್ರಿ, ಯಾರು ಏನಂತಾರ ಹಾಗೆ ಅನ್ನೋರು ಅಂತಿರ್ತಾರೆ ಸಾವಿರ. ಅವ್ರು ಅನ್ನೋದೆಲ್ಲ ತಲೆಗೆ ತೊಗೋತಾ ಹೋದ್ರೆ ನಾವು ಈ ಭೂಮಿ ಮೇಲೆ ಇರೋದೇ ಕಷ್ಟ ಆಗ್ಬಿಡ್ತದೆ. ಹಾಕೋರಿ ನೀವು, ಎಷ್ಟು ಚಂದ ಕಾಣಕತ್ತಾರೆ ಗೊತ್ತೇನು ನೀವು? ಇವತ್ತಿನ್ನ ಎಲ್ಲ ಹಾಕೊಲಿವ, ನಾನು ಇವತ್ತು ಹಾಕೊಂಬಂದು ವಜ್ಜಾಗ್ಯದ. ಇವರು ಅಲ್ಲತ್ತೀರ ನಮ್ಮ ಮನೆಯವರು, ಎಷ್ಟು ಚಂದ ಕಾಣತ್ತಿದ್ ನೋಡು, ಕರೆನೂ ಚಂದ ಕಾಣತ್ತಾವ ನೋಡು, ಬಟ್ಟೆ ಚಂದ ಕಾಣತ್ತಾವ ಅಂಥೇಳಿ ಅಂದ್ರು ಬಿಡು. ಆದರೆ ಇಲ್ಲಿ ನಮ್ಮ ಊರಾಗ ಹೆಣ್ಮಕ್ಳು ನೋಡಿದಿಲ್ಲ ನೀನು, ಅರ್ಚನೆ ಹೆಂಗದಾರ ಅಂಥೇಳಿ. ಇಲ್ಲಿ ಬಿಡವ, ಇವತ್ತು ಸುಮ್ಮದ ನಮ್ಮ ತಂಗಿ ಭಾಳ ಇದು ಮಾಡ್ತಂತೇಳಿ ಹಾಕೊಂಡು ಅಷ್ಟೇ. ಆಯ್ತು ತಗೋರಿ, ನೀವು ಮಾತಾಡ್ರಿ, ನಾನು ಬಟ್ಟೆ ಒಗಿಲಕ್ಕೆ ಹೋಗ್ಲಕತ್ತಿದ್ದ ನಿಮಗೆ ನೋಡಿ ಮತ್ತೆ ನಿಂತ. ನೀ ಏನು ಕೆಂಚಕ್ಕ ಇಷ್ಟೊಂದು ತಯಾರಾಗಿ ಕೂತಿದ್ದಿ ಇವತ್ತ? ಇನ್ನು ನನ್ನ ಮಗ ಕಂಡ ಬಟ್ಟೆ ಹೂವು ತೊಗೊಂಡು ಬಂದಿನು. ಈಕಿ ನಮ್ಮ ಅರ್ಚನೆ ಹೆಣ್ದಿಳು, ಅತ್ತಿ ನೀವು ತುರ್ಬಾ ಹಾಕ್ಕೊಂಡು ಇದು ಹೂವು ಹಾಕೋರಿ, ಭಾಳ ದಿನನೇ ಆಯಿತು ಹೊಟ್ಟೆ ಹಾಕೊಂಡೇ ಇಲ್ಲ, ಹಾಕೋರಿ ಅತ್ತಿ ಹಾಕೋರಿ ಅಂತ ಭಾಳ ಜುಲ್ಮಿ ಮಾಡಿದಳು. ಅದಕ್ಕೆ ಹ್ಞೂ ಆಯ್ತು ತಗೋ ಅಂತೇಳಿ ಹಾಕೊಂಡ. ಆಕಿ ಏನಂದಳು, ಇದನ್ನು ಹಾಕೋರಿ ಅತ್ತಿ, ಹಿಂಗೆಲ್ಲ ತಯಾರಾಗ್ಲಾರ್ದು ಭಾಳ ದಿನನೇ ಆಯಿತು, ನೀವು ತಯಾರಾರಿ ಅಂತೇಳಿ ಭಾಳ ಇದು ಮಾಡಿದಳಲ್ಲ, ಅದಕ್ಕೆ ಹಿಂಗೆ ತಯಾರಾಗಿ ಕುಂತೀನಿ ನೋಡವ. ಚಕ್ಕ ಬಾರೆ ಕುಮ್ಮದಿ. ಅಯ್ಯ ಕುಸುಮಿ, ನೀತಿ ನಾನು ಮತ್ತು ಯಾರು ಬಂದು ನಿಂತಾರೇವ ಅಂಥೇಳಿ ನಾನು ಕೆಂಚಕ್ಕೆ ಕರ್ಲಕತ್ತೀನಿ. ಅಲ್ಲಲ್ಲೇ ನಿನಗೇನಾಗ್ಯದ? ಹೋಗಿ ಗಂಡಸರು ಬಟ್ಟೆ ಹಾಕೊಂಡು ನಿಂತಿದ್ದಲ್ಲಿವ ನೀನು ಕೇಳೋರು ಹೇಳೋರು ಯಾರು ಇಲ್ಲೇನ? ಏನು ಚಂದಿವ ಅದು? ಯಾವ ಟೈಮಿಗೆ ಏನು ಮಾಡ್ಬೇಕು ಅದೇ ಮಾಡ್ಬೇಕು. ಚಂದ ಮೈ ತುಂಬ ಸೀರೆ ಉಡಾಲಿ ಬಿಟ್ಟು ಇದೇನಿವ ಗಂಡು ಮಕ್ಕಳು ಅರ್ಬಿ ಹಾಕೊಂಡು ನಿಂತು ಬಿಟ್ಟಿದಿ. ಹೋಗು ತೆಗೆದು ಬೇರೆದು ಹಾಕೊಂಡು ಬಾ, ಹೋಗು. ಏನು ಚಂದಿವ ನಮ್ಮ ಹಳ್ಳ್ಯಾಗ? ಅಯ್ಯವ್ವ, ಮಾಡಿದ್ರೆ ಚಂದ, ಇದೇನು ಭಾರಿ ಐತಿ ಬಿಡು ನಿಂದ. ಏನು ಅತ್ತಿ ದಬಾಯಿಸ್ತಾವಡು ಸೊಸಿಗೆ ಹಂಗೆ ಮಾತಾಡ್ಲಕತ್ತಿದಿ? ಅಲ್ಲ ತಿಂದಿದ್ದ ಉಂಡಿದ ನಿನ್ನ ಮನಿದ, ನಾನೀಗ ನಿನ್ನ ಕೈಲಿಂತ ಇಷ್ಟೆಲ್ಲ ಅನಿಸ್ಕೊಲಿ? ಅಲ್ಲ ನನ್ನ ಗಂಡೆ ಏನೂ ಅಂದಿಲ್ಲ, ನೀ ನೋಡಿದ್ರೆ ಇಷ್ಟು ಮಾತಾಡ್ತೀವ. ಇದ್ರಾಗೇನು ತಪ್ಪದ? ಗಂಡಸರ ಬಟ್ಟಿ ಹೆಣ್ಮಕ್ಳು ಬಟ್ಟಿ ಅಂತ ಇಂತಿಂಥವ್ರು ಇದ್ದದ್ರಲಿಂತ ಮುಂದೆ ಬರ್ಲಿಕ್ಕೆ ಆಗಬಲ್ದು ನಮ್ಮಂಥ ಹೆಣ್ಮಕ್ಳಿಗೆ. ನೀನು ಬೇಕಾದ್ರೆ ಹಾಕೋ, ನಿನಗೆ ಯಾರು ಬೇಡ ಅಂತ ಹೇಳಿ ಕೈ ಕಾಲು ಹಿಡ್ದಾರೇನು? ಹಾಕೋ, ನಿನಗೆ ಬೇಕಾಗಿತ್ತಂದ್ರೆ ಹಾಕೋ. ಅದು ಬಿಟ್ಟು ಬೇರೆದವ್ರು ಹಾಕೊಂಡಿದ್ದ ಬಟ್ಟೆಗೆ ಹೆಸರು ಇಡ್ತಲ್ಲ. ನೀನು ಈ ಊರಿಗೆ ಬಂದು ಇಷ್ಟು ವರ್ಷ ಆಯ್ತವ, ಯಾವ ದಿನ ಸೀರೆ ಹುಟ್ಟಿದ ಹೇಳ ನೀನು? ಯಾವ ದಿನ ಸೀರೆ ಹುಟ್ಟಿದಿ? ಅದೊಂದು ಸೂಜಿ ದಾರ ಹಾಕೊಂಬೋದು ಓಡಾಡ್ತಿರ್ತಿ. ನಿನಗೆ ನಾನು ಯಾವತ್ತರ ಹಾಗೆ ಅಂದಿನೇನು? ಯಾವತ್ತರ ಹಿಂಗೆ ಅಂದಿನಿ? ಸೀರೆ ಉಡು ಚಂದ ಇದೇನು ಸೂಜಿ ದಾರ ಹಾಕೊಂಡು ಅಡ್ಡಾಡ್ತಂಥೇಳಿ ಹಾಗೆ ನಿನಗೆ ಹೆಂಗೆ ಇದು ಆರಾಮ ಅನ್ನಿಸ್ತದ? ನನಗೆ ಹಂಗೆ ಹಾಕೋಬೇಕು ಅನ್ನಿಸ್ತು, ಹಾಕೊಂಡಿನಿ. ಇನ್ನು ಅದು ಬಿಟ್ಟು ಇರ್ಲಾರ್ದೆಲ್ಲ ಮಾತಾಡ್ತಿ ಬಿಡು ನೀನು.
ಬಿಡ್ರಲ್ಲ ಈಗ ಇಬ್ರು ಸುಮ್ಮನೆ ಇಲ್ಲಿ ಜಗಳ ಮಾಡ್ಕೊತ ನಿಂತು ಬಿಟ್ರೇನ. ಏ ಕುಮುದ ನೀನು ಸುಮ್ಮಿರವ. ಏ ಕುಸುಮಿ ಸುಮ್ಮಿರು ನೀನು. ಸುಮ್ಮನೆ ಜಗಳಕ್ಕೆ ಹೋಗ್ಬಿಡ್ತೀರಿ ಇಬ್ಬರು. ಒಂದು ಸಣ್ಣ ವಿಷಯ ಇರ್ತದೆ ಅದಕ್ಕೆ ಇಟ್ಟುದ್ದು ಮಾಡ್ಕೊತೀರಿ. ಬೆಳಗಾಗಿ ಮಾರಿ ನೋಡೋದಿರ್ತದೆ, ಒಬ್ರಿಗೊಬ್ಬರು ಒಂದೇ ಊರಾಗ ಓಡಾಡೋರು ಇರ್ತೀವಿ. ಯಾಕೆ ಸುಮ್ಮನೆ ಬಾಯಿ ಬಿಡ್ಕೋತೀರಿ? ಬರ್ರಿ ಈ ಕಡೆ ಕೊಡ್ಬಾರೆ. ಏ ಕುಮುದ ಈ ಕಡೆ ಕೊಡ್ಬಾ. ಕುಸುಮಿ ಸುಮ್ಮಿರು ಈಗ. ಅಲ್ಲಕ್ಕಿಂಚಕ್ಕ ನಾನೇನೀಗ ಅಕ್ಕಿಗೆ ಅನ್ಬಾರ್ದಂದೇನ? ಇದು ನಮ್ಮ ಹಳ್ಳಿವ ಎಟ್ಟಾದ್ರೂ ಮಂದಿ ಮಾತಾಡಲ್ಲೇನ? ಅದಕ್ಕೆ ಯಾಕೆ ಸುಮ್ಮನೆ ಆಡ್ಕೊಂಬರ್ ಬಾಯಿಗೆ ಆಹಾರ ಆತಿ, ಅದಕ್ಕೆ ಸುಮ್ಮ ಸೀರೆ ಉಡ್ಬೇಕಿಲ್ಲ ಅನ್ನೋ ಮಾತಿಗೆ ನಾನು ಅಂದ. ಅಟ್ಟಕ್ಕೆ ನೋಡು ಹೆಂಗೆ ಜಗಳಕ್ಕೆ ನಿಂತು ಬಿಟ್ಟಾಳ. ಹೋಲ್ ಬಿಡು, ಅಕ್ಕಿ ಇಷ್ಟಕ್ಕೂ ಅಕ್ಕಿಯಾಗಿ ಅಕ್ಕಿ ಇಷ್ಟಪಟ್ಟೇನು ಹಾಕೊಂಡಿಲ್ಲ. ಅವ್ರ ತಂಗಿ ಬಂದಾಳಂತ ಊರಿನಿಂದ, ಅದಕ್ಕೆ ಅಕ್ಕಿ ಹಾಕೋ ಒಂದು ಜಿಲ್ಮಿ ಮಾಡೋದು ಹಾಕೊಂಡಾಳ. ಹಂಗೆ ಇಟ್ಟು ನನಗೆ ತೋರಿಸ್ಬೇಕಂತೇಳಿ ಬಂದಾಳಕ್ಕಿ. ನೀನು ತಿಳಿಲಾರ್ದೆ ಹಂಗೆ ಮಾತಾಡೋದಲ್ಲ ಬಿಡವ. ಇಂಥವ್ರೆ ನೋಡು, ಒಂದು ಸಣ್ಣ ಸೂಜಿಗೆ ದೊಡ್ಡ ಡಬ್ಬಣ್ ಮಾಡೋರು ಇಂಥವ್ರೆ ನೋಡು ಕೆಂಚಕ್ಕ. ಇಂಥವ್ರೆ ಊರ್ ಮಂದಿಗೆ ಡಂಗ್ರ ಸಾರ್ಕೊಂಡು ಬರ್ತಾರೆ. ಈಗ ಇನ್ನೀಗ ಬಿಡ್ದಾಳಂತೇನಿಕಿ ಇಟ್ಟಕ್ಕೆ ಏನು ಬಿಡಲ್ಲ, ಎಲ್ಲರಿಗೂ ಹೇಳ್ಕೊಂಡು ಬರ್ತಾಳ. ಹಿಂಗೆ ಕುಸುಮಿ ಗಂಡು ಮಕ್ಕಳು ಬಟ್ಟೆ ಹಾಕೊಂಡಾಳ ಅಂಥೇಳಿ ಪೇಪರ್ನೇ ಕೊಡೋದೇ ಹತ್ತಲ್ಲ ನೋಡಿ. ಈಗ ಇಂಥವ್ರು ಇರ್ಬೇಕು ನೋಡಿ. ನಮ್ಮ ಊರಾಗ ಒಂದಿಬ್ಬರು ಟಿವಿನೂ ಬೇಕಾಗಲ್ಲ, ನ್ಯೂಸ್ ಪೇಪರು ಬೇಕಾಗಲ್ಲ. ಹೌದು ಪಾಪ, ನಿಂದೆ ಡೊಂಗ್ರ ಸಾರ್ಕೊಂಡು ಓಡಾಡ್ತೀನಿ. ಹೌದು, ನನಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ, ಹೊರೆ ಬದುಕಿಲ್ಲ. ಅದಕ್ಕೆ ನಿಂದೆ ಡೊಂಗ್ರ ಸಾರ್ಕೋತ 4 ಮಂದಿಗೆ ಹೇಳ್ಕೋತ ಬರ್ತೀನಿ. ಹೋಗು, ಏನು ಹಚ್ಚಿದಿ, ಎಲ್ಲಿಂದ ಬಂದಿದ್ದಿ, ಹೋಗು. ನಾನು ಇದ್ದಿದ್ದಂಗೆ ಹೇಳಿದ್ರೆ ನನಗೆ ನಿಂತಾಳಿಲ್ಲಿ ಜಗಳಕ್ಕೆ. ಸತ್ಯ ಹೇಳೋ ಕಾಲ ಅಲ್ಲಿ ಬಿಡಿದ್ದು, ಒಳ್ಳೆಯವ್ರಿಗೆ ಕಾಲ ಅಲ್ಲ. ಹಾಕೋ ಈಗ ಪ್ಯಾಂಟ್ ಹಾಕೊಂಡಿದ್ದಿ, ನಾಳೆಗೆ ಮತ್ತೇನು ಹಾಕೋತಿ ನೋಡು. ತುಂಡು ಬಟ್ಟೆ ಹಾಕೋ, ಬ್ಯಾಡಂತ ಯಾರಂದಾರ. ಅಯ್ಯ, ಇದೊಂದು ಕತೆ ಆಯಿತು, ಒಳ್ಳೇದು. ಹೋಗು ಶಾಣೆ ಇದ್ದಿ. ಡೊಂಗ್ರ ಸಾರ್ತೀನಂತ ಡೊಂಗ್ರ ಏನು ಸತ್ಯ ಹೇಳ್ತೇನೆ? ಸತ್ಯ ಹೇಳೋರಿಗೆ ಕಾಲ ಅಲ್ಲೇನ? ಹೌದು ಭಾಳ ಸತ್ಯ ಹೇಳ್ತಿ. ಸತ್ಯ ಹರಿಶ್ಚಂದ್ರನ್ ತುಂಡು ನೀನು. ಭಾಳ ಸತ್ಯ ಹೇಳ್ತಿ. ನೋಡಿನ್ ಬಿಡು, ನೀ ಎಷ್ಟು ಸತ್ಯ ಹೇಳ್ತಿ ಎಷ್ಟಿಲ್ಲ ಅಂತೇಳಿ. ಸತ್ಯದಾಗ ಎಷ್ಟು ಮುಳುಗಿ ಹೇಳ್ತಿ ಅಂಥೇಳಿ ಎಲ್ಲ ನೋಡಿನ್ ಬಿಡು. ಏನು ನಾನು ನೋಡ್ಲಾರ್ದೇನು ಹೇಳಕತ್ತಿಲ್ಲ ನೀನು. ಬಿಡು, ಯಾರ್ದಾರ ಮುಂದೆ ಕುನ ಗೊತ್ತಿಲ್ದವ್ರ ಮುಂದೆ ಹೇಳು, ಹೌದಂತ ನಂಬ್ತಾರೆ. ಹೌದು ನೋಡಿ, ಹೌದು, ನಾನು ಇವತ್ತು ಈ ಬಟ್ಟೆ ಹಾಕಿನ ನಾಳೆಗೆ ತುಂಡು ಬಟ್ಟೆ ಹಾಕ್ತೇನೆ. ಏನು ಮಾಡ್ತಿ? ಏನು ಮಾಡಕ್ಕಿದ್ದೀನಿ ನೀನು? ಹೋಗು, 4 ಮಂದಿಗಲ್ಲ 8 ಮಂದಿಗೆ ಹೇಳಿ ಓಡಾಡ, ನನಗೇನಾಗಲ್ಲ. ನನ್ನ ಇಷ್ಟ ನಾ ಬದುಕ್ತೀನಿ. ನೀ ಯಾರು? ನಿನ್ನಂಥ ಕಾಗಿ ಗೂಬಿಗೆ ಯಾರು ಅನಿಸ್ತಾರ? ಹೋಗು ಮಾಡಿ ಕೆಲಸ ಹೋಗು. ನಾನೇ ಕೊಲಿ ಇಲ್ಲಿಂದ ಎಷ್ಟಕ್ಕೂ ಕೆಂಚಕ್ಕ ನನ್ನ ಜೀವದ ಗೆಳತಿ. ನಾನೇ ಕೊಲಿ, ನೀ ಹೋಗು. ಸಣ್ಣ ಮಾತಿಗೆ ಎಷ್ಟಂತೂ ಜಗಳ ಮಾಡ್ಕೊತ ನಿಂತೀರಿ ನೀವಿಬ್ಬರು. ನೀ ಆಕಿಗನ್ನೋದು, ಆಕಿ ನಿನಗನ್ನೋದು. ಸಾಕು ಬಿಡ್ರಿ ಇಬ್ಬರು. ಏನದು ಸಿಗುತ್ತ ಜರ ಸಿಕ್ಕರೆ ಸಾಕಂತ ಹಿಡ್ಕೊಂಡು ಬೀಳ್ತಿರಲ್ಲ. ಒಬ್ಬರು ಸುಮ್ಮಿರಕ್ಕೆ ತಯಾರಿಲ್ಲ ನೋಡು. ಇವು ಸಣ್ಣ ಮಾತೆ ಇಷ್ಟು ದೊಡ್ಡ ಜಗಳಕ್ಕೆ ಕಾರಣ ಆಯ್ತು ಗೊತ್ತೇನೋ. ಅದಕ್ಕೆ ಸುಮ್ಮಿದ್ರೆ ಯಾಕೆ ಹತ್ತಿದ್ದಿಲ್ಲ. ಈಗ ಸುಮ್ಮಿರವ ಹೇಳಕತ್ತೀನಿ ನಾನು. ಸುಮ್ಮ ಕಡೆ ಮುಂಜಾನೆ ನಮ್ಮ ಮನೆ ಮುಂದೆ ಬಂದು ಹಿಂಗೆ ಜಗಳ ಆಡ್ಕೊತ ನಿಂತಾರ ನೋಡಿದ್ರೆ ಏನು ಅನ್ನಕ್ಕಿಲ್ಲ. ನನಗಂತರೂ ಇಷ್ಟನೇ ಆಗಲ್ಲ ನೋಡಿ ಹಿಂಗೆ ಸುಮ್ಮ ಜಗಳ ಆಡ್ಕೊತ ನಿಂದ್ರದು. ಅದು ಬೇರೆದವ್ರ ಮನೆ ಮುಂದೆ ಬಂದು ಬರ್ತೀರಾ, ಕೂಡ್ತೀರಾ, ಮಾತಾಡ್ಬೇಕು, ಹೋಗ್ಬೇಕವ. ಅದು ಬಿಟ್ಟು ಹಿಂಗೆ ಜಗಳ ಮಾಡ್ಕೊತ ನಿಂತ್ರೆ ಎದಕ್ಕೆ ಬರ್ತದದು? ಬರೋದಲ್ಲ, ಬಾರಿಸೋದಲ್ಲ. ಏ ಕುಸುಮಿ ಸುಮ್ಮಿರು. ಆಕಿನೂ ಏನೋ ತಿಳಿಲಾರ ಬಟ್ಟಿಗೆ ಏನೋ ಒಂದು ಮಾತಾಡಿದಳು. ಕುಮುದ ನೀನು ಸುಮ್ಮಿರವ. ಆಕಿ ಎದಕ್ಕೆ ಹಾಕೊಂಡಾಳ ಎದಕ್ಕಿಲ್ಲ ಅಂಥೇಳಿ ಕೇಳಿ ಮಾತಾಡಿದ್ರೆ ಮುಗ್ದೆ ಹೋತಿತ್ತಾ, ಜಗಳನೇ ಆಗ್ತಿದ್ದಿಲ್ಲ. ಹೌದು ಬಿಡು ಕೆಂಚಕ್ಕ, ತಪ್ಪು ನಂದೇ ಅದ. ಎಟ್ಟೆ ಅಲ್ಲಿ ಆಕಿ ನಿನ್ನ ಜೀವದ ಗೆಳತಿ ಅಲ್ಲ, ನೀನು ಯಾಕೆ ಆಕಿಗೆ ಬಿಟ್ಟು ಕೊಡ್ತಿ? ಹೌದು, ನಿಮ್ಮ ಮನೆಗೆ ಬಂದಿದ್ದು ತಪ್ಪು ನಂದೇ ಅದ. ಅದಕ್ಕೆ ಇದೆಲ್ಲ ಅನ್ಸ್ಕೊಂಬದೆ. ಬೇಕಿತ್ತು ಕಾಣಿಸ್ತದೆ ನನಗಿದೆಲ್ಲ. ನಾನು ಸುಮ್ಮ ನೆರೆ ಹೊರಿ ಅಂಥೇಳಿ ಬರ್ತೀವಲ್ಲ, ನಮಗೆ ತಪ್ಪದ ತಗೋ. ಇನ್ನಮ್ಮ ಈ ಕಡೆ ಸುಳಿಲಕ್ಕೆ ಹೋಗಲ್ಲ ನಾನಂತರು. ಯಾಕೆ ಬೇಕೇವ ನಮ್ಗೆ ಉತ್ಸಾಹ ಎಟ್ಟೆ ಅಲ್ಲಿ ನೀವು ಜೀವದ ಗೆಳತಿ ಇರ್ತೀರಿ. ಹಂಗೆ ಒಬ್ರಿಗೊಬ್ರು ಯಾವಾಗ ಬಿಟ್ಟು ಕೊಟ್ಟಿರಿ ಹೇಳಿ ನೀವು ಇಬ್ಬರು? ತಪ್ಪು ನಂದೇ ಅದ. ತಪ್ಪು ಟೈಮಿಗೆ ಬಂದುಬಿಟ್ಟಿನಿ. ತುಂಡು ಬಟ್ಟೆರ ಹಾಕೋಲಿ, ಯಾವ ಬಟ್ಟೆರ ಹಾಕೋಲಿ, ನಮಗೇನು ಮಾಡೋದದ? ಕುಸುಮಿ ಸುಮ್ಮಿರು. ಕಿಂಚಿಕ ನಾ ಏನೋ ಸುಮ್ಮಿರ್ತೀನಿ, ಆಕಿ ಸುಮ್ಮಿರ್ತಾಳೆ ಅನ್ಕೊಂಡೇನೆ ನೀನು? ನೋಡು ಆಕಿ ಎಲ್ಲರ ಮುಂದೆ ಹೆಂಗೆ ಹೇಳಿ ಇದು ಮಾಡ್ತಾಳಂಥೇಳಿ. ನಿಂಗಿನ್ನ ಗೊತ್ತಿಲ್ಲ ನಿನಗೆ ಆಕಿ ಹೆಂಗೆ ಅದಾಳಂತ ಹೇಳಿ. ನನಗೆ ಗೊತ್ತು. ನಾವು ಹೆಂಗೆ ಇದ್ರೂ ಮಂದಿ ಸುಮ್ಮಿರಲ್ಲ ನೋಡು. ಏನು ಹೇಳಬೇಕು? ಹೋಲ್ ಬಿಡು. ಈಗ ಆಕಿ ಮತ್ತು ಯಾರ ಥರ ಮುಂದೆ ಏನಾರ ಅಂದಾಗ ಗೊತ್ತಾಯ್ತಂತಂದ್ರೆ ಅವಾಗ ನಾನೇ ಆಕಿಗೆ ಚಂದ ಜಾಡಿಸ್ತೀನಂತ. ನೀ ಸುಮ್ಮಿರು, ಟೆನ್ಷನ್ ಮಾಡ್ಕೋಬೇಡ. ಈ ಕಥೆದು ನೆಕ್ಸ್ಟ್ ಪಾರ್ಟ್ ಬರ್ತದ್ರಿ, ದಯವಿಟ್ಟು ನೋಡಿರಿ. ಆದಷ್ಟು ಸಪೋರ್ಟ್ ಮಾಡಿರಿ. ಹೊಸದಾಗಿ ಯಾರು ನೋಡ್ಲಾಗತ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆದಷ್ಟು ಸಪೋರ್ಟ್ ಮಾಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.